ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಗುಣಗಳಿದಾವ, ಆಮೇಲೆ ಲಕ್ಷಣಗಳಿದಾವ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಗೆಲ್ಲೋದಕ್ಕೆ ಅವ್ರಿಗೆ ಆದಂಥ ಅರ್ಹತೆಗಳಿದಾವಲ್ಲ, ಆದರೆ ಜನ ಯಾವ ಥರ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಂತ ಹೇಳಿ ಅವರ ಅಭಿಪ್ರಾಯವನ್ನು ಅವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರು ಗೆಲ್ಲಬೇಕಂತ ಹೇಳ್ತಿದ್ದಾರೆ. ಯಾಕಂತ ಕಮೆಂಟಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿನ್ನರ್ ಇಸ್ ಪ್ರತಾಪ್ ಅಂತ ಹೇಳಿ ಹಾಕಿದಾರ. ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಅಲ್ಲ, ಎಲ್ಲೇ ಆದರೂ ಕೂಡ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಆ ಒಂದು ತಾಳ್ಮೆ ಪ್ರತಾಪ್ ಅವ್ರ ಹತ್ರ ಇದೆ ಅಲ್ವಾ. ಸೊ ಪ್ರತಾಪ್ ಅವ್ರಿಗಿರುವಂತಹ ಒಂದು ತಾಳ್ಮೆ ಎಲ್ರಿಗೂ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಅನ್ನು ಗೆಲ್ಲಕ್ಕಂತಾನೆ ಅಲ್ಲ, ಏನೇ ಗೆಲ್ಲೋದಕ್ಕಾಗಲಿ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಾರಲ್ವ, ಅದು ಪ್ರತಾಪ್ ಅವರಿಗೆ ಆ ಒಂದು ಪೇಷನ್ಸ್ ಇದೆ, ಅಂದರೆ ಒಂದು ತಾಳ್ಮೆ ಇದೆ. ಅವ್ರಿಗೂ ಯಾವಾಗ ಎಲ್ಲಿ ಏನು ಹೆಂಗೆ ಇರಬೇಕು, ಹೆಂಗೆ ಮಾತಾಡಬೇಕು ಅಂಥೇಳಿ ಅವ್ರಿಗೆ ಚೆಂದ ಗೊತ್ತೈತೆ ಅಂತಲೇ ಹೇಳ್ಬೋದಲ್ವ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಯಾರು ಏನೇ ಅಂದರೂ ಕೂಡ ಇರಲಿ ಬಿಡಿ ಅಂಥೇಳಿ ಇಗ್ನೋರ್ ಮಾಡ್ತಾರೆ. ಅವ್ರು ಜಗಳಕ್ಕೆ ಹೋಗೋದು ಅಥೆಲ್ಲ ಎಲ್ಲ ಮಾಡಲ್ಲ. ಹಾಗಾಗಿ ಅವ್ರು ಗೆಲ್ಲುತ್ತಾರ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ಜೈ ಪ್ರತಾಪ್ ಅಂಥೇಳಿ ಹಾಕಿದ್ದಾರ. ಈಗ ಆನೆಸ್ಟ್ ಆಗಿರ್ತಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರೋದೇ ಅದೇ ಅಲ್ವಾ. ಯಾಕಂತಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಯಾರಿಗೂ ಇಷ್ಟ ಆಗಲ್ಲ. ಆನೆಸ್ಟ್ ಆಗಿರಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ತಿರ್ಗಾ ನಮಗೂ ಅದೇ ರೆಸ್ಪೆಕ್ಟ್ ಬರುತ್ತಾ, ಹಾಗೆ ಅಲ್ವಾ. ಅದಕ್ಕೆ ಪ್ರತಾಪ್ ಅವರು ಇಲ್ಲಿ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಚೆನ್ನಾಗಿ ಕೊಡ್ತಾರೆ, ಅವ್ರಿಗೂ ಕೂಡ ರೆಸ್ಪೆಕ್ಟ್ ತಿರುಗಿ ಚೆನ್ನಾಗಿ ಬರುತ್ತಾ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಯಾರಿಗೇ ಆಗಲಿ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ತಿರುಗಿ ರೆಸ್ಪೆಕ್ಟ್ ಬರಲಿ ಬಿಡಲಿ, ಅವ್ರು ಮಾತ್ರ ಯಾರಿಗೇ ಆಗಲಿ ರೆಸ್ಪೆಕ್ಟ್ ಕೊಡೋದನ್ನು ಇಲ್ಲಿವರೆಗೂ ಸ್ಟಾಪ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಹಾನೆಸ್ಟಿ 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 ಅಂತ ಕಮೆಂಟಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಯಾವುದಪ್ಪ ಅಂತಂದರೆ, ಗುಡ್ ಹಾರ್ಟ್ ಪರ್ಸನ್ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಒಳ್ಳೆ ಒಂದು ಹೃದಯ ಐತೆ, ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸಿದೆ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಬಿಕಾಸ್ ಹೀ ಈಸ್ ಎ ಜೆನ್ಯೂನ್ ಪ್ಲೇಯರ್ ಅಂತ ಹಾಕಿದ್ದಾರೆ. ಅಂದರೆ ಇವರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಒಂದು ಆಟಗಾರ ತುಂಬ ಜೆನ್ಯೂನ್ ಆಗಿದ್ದಾರೆ ಅಂತ ಹೇಳಿ ಹಾಕಿದ್ದಾರೆ. ಅಂದರೆ ಈ ಒಂದು ಕಂಟೆಸ್ಟೆಂಟ್. ಮತ್ತು ಇನ್ನು ಏನು ಹಾಕಿದ್ದಾರಪ್ಪ ಅಂತಂದರೆ, 2 ಸಲ ಉತ್ತಮವನ್ನು ಪಡೆದುಕೊಂಡಿದ್ದಾರೆ. ನೋ ಫೈಟ್ಸ್, ನೋ ಇರಿಟೇಷನ್ಸ್, ಕೂಲ್ ಆ್ಯಂಡ್ ಅಂಬಲ್, ಮತ್ತು ಹೀರೋ ಆಫ್ ಬಿಗ್ ಬಾಸ್ ಸೀಸನ್ 10 ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಯಾವುದೇ ಇರಿಟೇಷನ್ ಮಾಡ್ಕೊಂಡಿಲ್ಲ, ಆಮೇಲೆ ಫೈಟ್ಗಳನ್ನು ಮಾಡ್ಕೊಂಡಿಲ್ಲ, 2 ಸಲ ಉತ್ತಮವನ್ನು ಪಡ್ಕೊಂಡಿದ್ದಾರೆ, ಕೂಲಾಗಿರ್ತಾರೆ, ಮತ್ತು ಒಳ್ಳೆಯ ಒಂದು ಮನುಷ್ಯತ್ವವನ್ನು ಹೊಂದಿದ್ದಾರೆ ಇವರು. ಆಮೇಲೆ ಈ ಒಂದು ಬಿಗ್ ಬಾಸ್ ಸೀಸನ್ 10ರ ಹೀರೋ ಇವರೇ ಅಂತ ಕೂಡ ಈ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ನಾಗ ತಿಳಿಸ್ರಿ. ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ವ್ಯಕ್ತಿತ್ವ ಮೇನ್ ಇಂಪಾರ್ಟೆಂಟ್, ನಾಟ್ ಗೇಮ್ ಆರ್ ಎನಿಥಿಂಗ್ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತಾ, ಗೇಮು ಇಲ್ಲಾಂದರೆ ಬೇರೆದು ಏನೇನೇನೇನೋ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಆದರೆ ವ್ಯಕ್ತಿತ್ವ ಯಾರ್ದು ಹೆಂಗಿದೆ ಅಂಥೇಳಿ ಅದು ಇಂಪಾರ್ಟೆಂಟ್ ಆಗುತ್ತಾ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಗುಡ್ ಮ್ಯಾನಿಟಿ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹಾಕಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವ, ಯಾರು ಕೂಡ ಫೈಟ್ಗಳನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಇರಿಟೇಷನ್ ಅಂತೂ ಮಾಡ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅಂದರೆ ತುಂಬ ತಾಳ್ಮೆ ಇವ್ರಿಗೆ ಮಾತ್ರ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪೇಷನ್ಸ್ ಮನುಷ್ಯರಲ್ಲಿ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ಇವ್ರನ್ನ ನೋಡಿನೇ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಮಾತನ್ನು ಹೇಳಿದ್ದೀನಿ ಅಂತಂದರೆ, ಎಷ್ಟೋ ಜನ ಈಗ ಬೈತಾರ ಅಂದರೆ ಡಬಲ್ ಬೈದು ತ್ರಿಬಲ್ ಬೈತಾರ, ಇನ್ನು ಒಡೆಕೆ ಹೋಗ್ತಾರ, ಹೌದಲ್ವಾ. ಆದರೆ ಇವರು ನಾನು ಹೊಡೀರಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ಇವರು ಯಾರು ಏನೇ ಬೈದರೂ ಕೂಡ ಅದನ್ನು ಸಹಿಸ್ಕೊಂಡು ಇರ್ತಾರೆ, ತಾಳ್ಮೆಯಿಂದ ಇರ್ತಾರೆ ಅಂತಲೇ ಹೇಳ್ಬೋದು. ಅದು ಅವರ ಒಂದು ತಾಳ್ಮೆಗೆ ನೋಡಿ, ಸುದೀಪ್ ಸರ್ ಅವ್ರು ಬಂದು ಮೊನ್ನೆ ಪಂಚಾಯಿತಿಯಲ್ಲಿ ಅವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು ಅವ್ರಿಗೆ ಬೈದ್ರಲ್ವ. ಸೊ ಎಲ್ರಿಗೂ ಕೂಡ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಇವ್ರು ಕಲಿಸಿಕೊಟ್ರಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಇನ್ನು ಇವರು ಬಿಗ್ ಬಾಸ್ ಗೆಲ್ಲಬಾರ್ದು ಅನ್ನೋದಕ್ಕೂ ಕೂಡ ಕೆಲವು ಜನ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಅವು ಯಾವ ಥರ ಇದಾವೆ ಅಂತ ಹೇಳ್ತಾ ಹೋಗ್ತೀನಿ. ಸಿಂಪತಿಯಿಂದಾನೇ ಇಲ್ಲಿ ತನಕ ಬಂದಿದ್ದಾರೆ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ತೊಗೊಂಡೇ ಇಲ್ಲಿ ತನಕ ಆಟ ಆಡಿದ್ದಾರೆ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ಕರ್ನಾಟಕದ ಜನತೆನ ಬಕ್ರ ಮಾಡ್ತಿದ್ದಾರೆ ಅಂಥೇಳಿ ಕೂಡ ಕಮೆಂಟಲ್ಲಿ ಹಾಕಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಿದೆ, ಬಕ್ರ ಮಾಡ್ತಿದ್ದಾರಾ ಅಥವಾ ತಮ್ಮ ಆಟವನ್ನು ತಾವು ನಿಜವಾಗ್ಲಿ ಆಡ್ತಿದ್ದಾರಾ ಹೇಗೆ ಅಂತ ಕಮೆಂಟ್ನಾಗ ತಿಳಿಸ್ರಿ. ಸೊ ಈ ಥರ ಎಲ್ಲ ಕಮೆಂಟ್ಸ್ ಬ್ಯಾಡು ಬಂದಿದೆ, ಗುಡ್ಡು ಬಂದಿದೆ ಅಂತಲೇ ಹೇಳ್ಬೋದು. ಗುಡ್ ಅಂದರೆ ಗುಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟಕ್ಕೊಂದು ಚೆನ್ನಾಗಿರುವಂತಹ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಜನ, ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಹಾಕಿದ್ದಾರಲ್ವ. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲಬಹುದು? ಪ್ರತಾಪ್ ಅವ್ರು ಗೆಲ್ಲಬಹುದಾ ಅಥವಾ ಬೇರೆಯವ್ರು ಗೆಲ್ಬೋದಾ? ಕಮೆಂಟ್ನಾಗ ತಿಳಿಸ್ರಿ. ನಿಮಗೆ ಯಾರು ಗೆಲ್ಲಬೇಕು ಕಮೆಂಟ್ನಾಗ ತಿಳಿಸ್ರಿ, ಮತ್ತು ನೀವು ಹೋಗಿ ವೋಟ್ ಮಾಡಿ.
ಮಾಡಿ. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.